ಅವಲಕ್ಕಿ ಒಂದ್ ಪ್ಲೇಟ್ 30 ರೂಪಾಯಿ. ಎಲ್ಲ ಬಜ್ಜಿಗೆ ಬಂದ್ಬಿಟ್ಟು ಮಿಕ್ಸ್ ಎಲ್ಲ 20 ರೂಪಾಯಿ. ರಾಜ್ ಅಂತ. ಸರಿ, ರಾಜು ಅನ್ನೋರು ಈ ಅಂಗಡಿ ಮಾಲೀಕರು? ಎಲ್ಲ ಗಾಡಿ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ಸರ್. ಸೆಕೆಂಡ್ ಹ್ಯಾಂಡ್ ಇದು ತಗೊಂಡಿರೋದು ಅವಾಗ 12,000 ರೂಪಾಯಿ ಕೊಟ್ಟು ತಗೊಂಡಿದ್ವಿ. 12,000 ಡೈಲಿ ಒಂದು 12 ರಿಂದ 13,000 ರೂಪಾಯಿ ಪ್ರಾಫಿಟ್ ಅವ್ರ ಹತ್ರ. ಫುಡ್ ಡೆಲಿವರಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೈಕ್ ಟ್ಯಾಕ್ಸಿ, ಇವರು DL ಇಲ್ಲ ಅಥವಾ ಏನು ಗಾಡಿ ಇಲ್ಲ ನಮ್ಮ ಹತ್ರ ಅನ್ನೋರು ಇದೊಂದು ಚಿಕ್ಕದಾಗಿ ಈ ಅಂಗಡಿ ವ್ಯಾಪಾರ ಇಟ್ಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಒಳ್ಳೆ ಕೆಲಸ. ಸರಿ, ಯಾವತ್ತು ವ್ಯಾಪಾರ ಜಾಸ್ತಿ ಆಗುತ್ತೆ? ನಮ್ಮ ಹತ್ರ ಈರುಳ್ಳಿ ಪಕೋಡ ಫೇಮಸ್. ನಮ್ಮ ಈರುಳ್ಳಿ ಪಕೋಡ ಫೇಮಸ್. ಡೈಲಿ ನಾನು ಇಷ್ಟೆಲ್ಲ ಮಾಡಿದ್ರೆ ಒಂದು 2,000 ರೂಪಾಯಿ ಆದ್ರೂ ನನಗೆ ಮಿಕ್ಬೇಕು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲೂ ಕೂಡ ಒಂದು ಬಿಸ್ನೆಸ್ ಇನ್ಫಾರ್ಮೇಶನ್ ಸಂಬಂಧಪಟ್ಟಂಗೆ ಇರುತ್ತೆ. ಅದು ಯಾವ ಬಿಸ್ನೆಸ್ ಅಂತ ಅಂದ್ರೆ ಸ್ನೇಹಿತರೆ, ಅದು ಏನು ದೊಡ್ಡ ಮಟ್ಟದಲ್ಲ. ಒಂದು 2 ಲಕ್ಷ 3 ಲಕ್ಷ 5 ಲಕ್ಷ ಈ ತರ ರೇಂಜ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಬಿಸ್ನೆಸ್ ಅಲ್ಲ. ಇದು ಒಂದು ಚಿಕ್ಕ ಬಿಸ್ನೆಸ್. ಹೌದು ಸ್ನೇಹಿತರೆ, ಹೇಗೆ ಅಂತಂದ್ರೆ ಇದು ಒಂದು ಚಿಕ್ಕದಾಗಿ ರಸ್ತೆ ಬದಿಯ ವ್ಯಾಪಾರಿ. ಅಂದ್ರೆ ಒಂದು ಬೋಂಡಾ, ಬಜ್ಜಿ, ಪಕೋಡ ಈ ತರ ಚಿಕ್ಕ ಚಿಕ್ಕ ಪದಾರ್ಥಗಳನ್ನ ಮಾಡಿಕೊಟ್ಟು ಹೇಗೆ ತನ್ನ ಸಂಸಾರನ ಸಾಕ್ತಾ ಇದ್ದಾರೆ, ಹಾಗೆ ಹೇಗೆ ತನ್ನ ಜೀವನವನ್ನ ಕಟ್ಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವರು ನಮ್ಮ ರಾಜ್ಯದವರೇ ಆದ ಗದಗಿಂದ ಬಂದು ಬೆಂಗಳೂರಿನ ವಿಜಯನಗರದಲ್ಲಿ ಒಂದು ಚಿಕ್ಕದಾಗಿ ತಳ್ಳೋಗಾಡಿ ಅಂಗಡಿಯಲ್ಲಿ ಬೋಂಡಾ, ಬಜ್ಜಿ ವ್ಯಾಪಾರನ ಮಾಡ್ಕೊಂಡು ತನ್ನ ಬದುಕನ್ನು ಕಟ್ಕೊಂಡಿರೋರ ಕಥೆನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ತರ ಅಂದ್ರೆ ಈ ಕೆಲಸ ಮಾಡ್ತೀನಿ ಅಂತ ಊರ್ ಕಡೆ ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ. ಸೊ ಆದ್ರಿಂದ ಅವ್ರ ಮುಖ ಪರಿಚಯನ ಮಾಡಬೇಡಿ, ನನ್ನ ಮುಖನ ತೋರಿಸ್ಬೇಡಿ ವಿಡಿಯೋದಲ್ಲಿ. ಹಾಗೆ ವಿಡಿಯೋ ಮಾಡಿ ಪರವಾಗಿಲ್ಲ, ನಾನು ಎಲ್ಲ ತರ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರಿಂದ ಅವ್ರ ಮುಖನ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಸೊ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ತಲುಪಿಸ್ಬೇಕೋ ಅಷ್ಟನ್ನು ನಾನು ತಲುಪಿಸಿದ್ದೀನಿ. ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಹಾಗೆ ಎಷ್ಟು ಲಾಭ ಬರುತ್ತೆ, ಹಾಗೆ ಕೊನೆಗೆ ಎಷ್ಟು ಉಳಿಸ್ಬೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮುಂದೆ ಏನೋ ಮುಂದೆ ಸರ್, ಯಾವ್ರನ್ನವ್ರು ಕಮ್ದು? ಗದಗ. ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 2.5 ವರ್ಷ. ಸರ್, ಈ ಬಿಸ್ನೆಸ್ ಎಷ್ಟು ವರ್ಷದಿಂದ ನೀವು ರನ್ ಮಾಡ್ತಾ ಇದ್ದೀರಾ? ಇದು ಮಾಡಕಂತ 1.5 ವರ್ಷ ಅಷ್ಟೇ. ನಾವು ಫೋಟೋ ಎಡಿಟಿಂಗ್ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಿದ್ವಿ. ನಾವು ಫೋಟೋ ಸ್ಟುಡಿಯೋನೋ ಎಡಿಟಿಂಗ್. ನೀವು ಕ್ಯಾಮ್ರಾ ಯೂಸ್ ಮಾಡಿದಿರಿ ಹಂಗಾದ್ರೆ? ಇಲ್ಲಿ ನಿಮ್ದು ಬಾಡಿಗೆ ಮನೆನ ಸರ್, ಸ್ವಂತ ಮನೆನಾ? ಬಾಡಿಗೆ ಮನೆ ಸರ್. ಇಲ್ಲೇ ಸರ್ ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಕ್ ಕಷ್ಟ ಇದೆ. ಇಲ್ಲೇ ಮಾಡಿದ್ರೆ 2.5 ವರ್ಷ ಬಂದು 1 ರೂಪಾಯಿ ಸೇವಿಂಗ್ ಇಲ್ಲ, ಏನಿಲ್ಲ. ಮನೆ ಬಾಡಿಗೆ ಕಟ್ಟೋದು ಅಷ್ಟೇ, ಕೆಲಸ ಇಲ್ಲ. ಎಷ್ಟು ಸರ್ ಬಾಡಿಗೆ ಮನೆ? ಬಾಡಿಗೆ ಮನೆ 8,000 ರೂಪಾಯಿ ನೋಡಿ ಸರ್. ಫ್ಯಾಮಿಲಿ ಮೇನಾ ಬ್ಯಾಚುಲರ್ ಸರ್? ಫ್ಯಾಮಿಲಿ. ಓಕೆ. ಎಷ್ಟು ವರ್ಷ ಆಯ್ತು ಸರ್ ಮದುವೆಗೆ? ಮದುವೆ ಆಗಿ 6 ವರ್ಷ ಆಯ್ತು ನೋಡಿ ಸರ್. ಮಕ್ಕಳು? ಒಬ್ಬ ಮಗಳು ಒಬ್ಳೇನಾ? ಹಾಂ ಸರ್. ಸ್ಕೂಲ್ಗೆ ಎಲ್ಲಿ ಹೋಗ್ತಾರೆ? ಸ್ಕೂಲ್ ಇನ್ನೂ ಹಾಕಿಲ್ಲ ಸರ್. ಹಾಕಿಲ್ಲ. ಚಿಕ್ಕ ಮಗು ಹಂಗಾರೆ? ಹಾಂ, ಚಿಕ್ಕ ಮಗು ಇನ್ನೂ ಸೇರಿಸ್ಬೇಕು. ಅಲ್ಲೇ ಊರಲ್ಲೇ ಸೇರ್ಸೋಣ. ಸರ್, ಈಗ ನಿರುದ್ಯೋಗ ಸಮಸ್ಯೆ ತುಂಬಾ ಕಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ. ಹೌದು ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈಗ ಕೆಲವರು ಮುಜುಗರ ಪಡ್ಕೋತಾರೆ ಈ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ. ಸರ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಇವಾಗ ಎಲ್ಲ ತುಂಬಾ ಎಜುಕೇಶನ್ ಮಾಡಿರ್ತಾರೆ. ಹೌದೌದು. ಅಂತವ್ರಿಗೆ ಕೆಲಸ ಕೇಳಕ್ ಹೋದ್ರೆ ಬೆಂಗಳೂರಲ್ಲಿ ಮಾಡೋದು ಒಂದೇ ಫ್ರಾಡ್. ಅಂದ್ರೆ ಇಂಟರ್ವ್ಯೂ ಕರೀತಾರೆ, ಸೆಲೆಕ್ಟ್ ಆದ್ರೆ ಟೈಮ್ ವೇಸ್ಟ್ ಮಾಡ್ತಾರೆ. ಎಷ್ಟೋ ಟೈಮ್ ವೇಸ್ಟ್ ಮಾಡ್ತಾರೆ, ಕುಂದ್ಕೊಳ್ತಾರೆ. ಆಮೇಲೆ ಕರೆದ್ಬಿಟ್ರು ಆಯ್ತು ನಿಮ್ಗೆ ಜಾಬ್ ಸೆನ್ಕ್ಷನ್ ಆಗಿದೆ ಅಂತ ಅದನ್ನು ಹೇಳ್ತಾರೆ. ಹೌದು. ಲಾಸ್ಟಿಗೆ ಸರ್ ಇವಾಗ ನೀವು ಅಲ್ಲಿ 2,000 ರೂಪಾಯಿ ಕಟ್ಬಿಡಿ ಫೀಸು, ನಿಮ್ಗೆ ನಾಳೆ ಅಪಾಯಿಂಟ್ ಲಾಟ್ ಸಿಕ್ಬಿಟ್ರೆ ಅಂತಾರೆ. ಅಮೌಂಟ್ ಕಟ್ಸ್ಕೊಂತಾರೆ. ಮತ್ತೆ ನಾಳೆ ಅನ್ಕೊಳ್ಳಿ ಮತ್ತೆ ನೀವು ಅಲ್ಲಿ ಜಾಯ್ನ್ ಆಗ ಮತ್ತೆ ಅಲ್ಲಿ ಅಮೌಂಟ್ ಕೊಟ್ಟಂತಾರೆ. ಮತ್ತೆ ನೆಲ್ಲ ಎಕ್ಸ್ಟ್ರಾ ಅವರು ಮತ್ತೆ ಒಂದ್ ಕಡೆ ಕಳಿಸ್ತಾರೆ, ಮತ್ತೆ ಅಲ್ಲಿ ಅಮೌಂಟ್ ಕೊಡ್ಬೇಕು. ಬರೀ ಇದೆ ಫ್ರಾಡ್. ಕೆಲಸ ಇಲ್ದವ್ರಿಗೆ ನಿರುದ್ಯೋಗ ಸಮಸ್ಯೆ ಇರ್ತದಲ್ಲ, ಅವ್ರಿಗೆ ಈ ತರ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಮಾಡ್ಬೋದು ಸರ್. ಟೀ ಮಾಡಲ್ಲ, ಎಷ್ಟು ಎಜುಕೇಶನ್ ಮಾಡಿದವ್ರಿಗೆ ಕೆಲಸ ಸಿಗ್ಲಾರ್ದವ್ರೆ ಮಾಡ್ತಾ ಇದ್ದಾರೆ ಅವಾಗ. ಓಕೆ, ಹಂಗಂತೀರಾ ಸರ್? ಒಂದು ಜನಗಳು ಮುಖ್ಯವಾಗಿ ಕಾಯ್ತಾ ಇರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಇದರಿಂದ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದು ಒಂದು ತಲೆಯಲ್ಲಿ ಇರುತ್ತೆ ಸರ್ ಅವ್ರಿಗೆ. ಇಷ್ಟು ನಿಮ್ಮ ಅಂದಾಜಲ್ಲಿ ನಿಮ್ಮ ಪ್ರಕಾರ ಎಷ್ಟು ಆಗ್ಬೋದು ಸರ್ ಡೈಲಿ ವ್ಯಾಪಾರ? ನಂದು ಗೆಸ್ಸಿಂಗ್ ಡೈಲಿ ನಾನು ಇಷ್ಟೆಲ್ಲ ಮಾಡಿದ್ರೆ ಒಂದು 2,000 ರೂಪಾಯಿ ಆದ್ರೂ ನನಗೆ ಮಿಕ್ಬೇಕು. ನೀವು ಎಷ್ಟು ಉಳಿಸ್ತಾ ಇದ್ದೀರಾ? ಇವಾಗ ನಾನೇ ಉಳಿಸ್ತಾ. ಇವಾಗ ನಾ ಎಲ್ಲ ತೆಗೆದು ಒಂದು 1,000 ರೂಪಾಯಿ ಉಳಿತೆ. ಖರ್ಚು ಹೋಗಿ 1,000 ರೂಪಾಯಿ. ಸರ್, ಈ ಜಾಗಕ್ಕೆ ಏನಾದ್ರು ಬಾಡಿ ಏನಾದ್ರು ಬಾಡಿಗೆ ಏನಿಲ್ಲ. ನಾವು ಕೃಷ್ಣಪ್ಪ MLA ಸರ್ ಹತ್ರ ಪರ್ಮಿಷನ್ ತಗೋಬೇಕಾ? ಇದು ಇರ್ತಾರೆ ಕಿರಿಕಿರಿ ಬಿಲ್ಡಿಂಗ್ ಓನರ್ ಅವರು ಪ್ರಾಬ್ಲಮ್. ಆಮೇಲೆ ಅಲ್ಲಿ ಹಾಕೊಂಡಿದ್ವಿ, ಆ ಕಡೆಗೆ ಅವ್ರು ಕಿರಿಕಿರಿ ಮಾಡಿದ್ರು. ಇವಾಗ ಇಲ್ಲಿ ಬಂದ್ರೆ ಅವೆಲ್ಲ ಇರುವ ಬೆಂಗಳೂರಲ್ಲಿ ಬದುಕಬೇಕಾ ಕಿರಿಕಿರಿ ಅವನ್ನೆಲ್ಲ ತಲೆ ಹಚ್ಕೊಂಡು ಬದುಕಾಗಲ್ಲ, ಅನ್ಕೊಂಡು ಹೋಗೋದು ಅಷ್ಟೇ. ಪರ್ಮಿಷನ್ ತಗೋಬೇಕು ಅಂತಂದ್ರೆ ಯಾವ್ದಾದ್ರು ಒಬ್ರು ರಾಜಕೀಯ ವ್ಯಕ್ತಿ ಕಡೆಯಿಂದ ನಾವು ಕೃಷ್ಣಪುರ ಹೋಗಿ ಭೇಟಿ ಆಗಿ ಬಂದ್ಬಿಟ್ಟು ಅವ್ರ ಹತ್ರ ಐಡಿಯಾ ಹಾಕೊಂಡು MLA ವಿಜಯನಗರ. ಹೌದು, ವಿಜಯನಗರ MLA ಅವರು.
ಅಂದ್ರೆ ಆಗುತ್ತೆ. ಒಂದು ತಳ್ಳಗಾಡಿ ಅಂಗಡಿ ವ್ಯಾಪಾರ ಇಟ್ಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ತೀರಾ. ಸದ್ಯಕ್ಕೆ ಒಂದು ಒಳ್ಳೆ ಕೆಲಸ ಸಿಗೋವರೆಗೂ ಮಾಡ್ಬೋದು. ಹೌದು ಮಾಡ್ಬೋದು. ಬೇಕಾದ್ರೆ ಹಂಗೂ ಅವ್ರನ್ನ ಆದಷ್ಟು ಚಲೋ ಇದಕ್ಕೆ ಹಿಡಿತಂದ್ರೆ ಕಂಟಿನ್ಯೂ ಇದಾಗ ಮಾಡ್ಕೊಂಡು ಹೋಗ್ಬೋದು. ಬಟ್ ಸರ್ ನೀವು ಎಷ್ಟು ವೆರೈಟಿ ಮಾಡ್ತೀರಾ ಸರ್? ತುಂಬಾ ಕಷ್ಟ ಆಗುತ್ತೆ, ಮಾಡ್ಬೇಕಷ್ಟೇ. ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ. ನಮ್ದು ಒಂದೇ ನಮ್ಮ ಸ್ವಂತ ಕೈಯಲ್ಲಿರುತ್ತೆ, ನಾವು ಮಾಡ್ಕೊಂಡು ಹೋಗ್ಬೋದು. ಸರ್ ಎಷ್ಟು ವೆರೈಟಿ ಮಾಡ್ತೀರಾ ನೀವು? ಯಾವುದು ನಾವು ವೆರೈಟಿ ಒಂದು 10 ರಿಂದ 15 ವೆರೈಟಿ ಮಾಡ್ತೀವಿ. ಸರ್ ಯಾವತ್ತು ವ್ಯಾಪಾರ ಜಾಸ್ತಿ ಆಗುತ್ತೆ? ನಮ್ಮ ಹತ್ರ ಈರುಳ್ಳಿ ಪಕೋಡ ಫೇಮಸ್. ನಮ್ಮ ಈರುಳ್ಳಿ ಪಕೋಡ ಫೇಮಸ್ಸಾ? ಫೇಮಸ್ ಈರುಳ್ಳಿ ಪಕೋಡ. ಇವೆಲ್ಲ ಬಜ್ಜಿ ಗಿಜ್ಜಿ ತುಂಬಾ ಲೈಕ್ ಮಾಡ್ತಾರಲ್ಲ. ಟೇಸ್ಟ್ ಗಿರ್ಮಿಟ್ ಇದೆ ನಮ್ಮ ಗದಗ ಗಿರ್ಮಿಟಿ. ಗಿರ್ಮಿಟ್ ಅದು ಇವತ್ತು ಮಾಡಿಲ್ಲ. ಗಿರ್ಮಿಟ್ ಅಂದ್ರೆ ಏನ್ ಸರ್ ಅದು? ಅದು ನಾವು ಚಿರುಮರಿದ್ದು ಎಲ್ಲ ತರ ಬರುತ್ತೆ. ಹೌದು, ನಮ್ದು ಉತ್ತರ ಕರ್ನಾಟಕ. ಅದು ಉತ್ತರ ಕರ್ನಾಟಕ. ಖಾರ ಮಿರ್ಚಿ ಮಾಡ್ತೀವಿ. ಸ್ವಲ್ಪ ವೆರೈಟಿ ಇವತ್ತು ಮಾಡಿಲ್ಲ, ಸಂಡೇ ಇಲ್ಲ, ಹಿಂಗಾಗಿ. ಸರ್ ನೀವು ಇದು ರೆಡಿ ಮಾಡ್ಕೋಬೇಕು ಅಂತಂದ್ರೆ ಪ್ರಿಪರೇಷನ್ ಏನೇನು ಮಾಡ್ಕೋಬೇಕು? ಎಷ್ಟು ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತೀರಾ ನೀವು? ಬೆಳಗ್ಗೆ ಎಲ್ಲ ಮನೇಲಿ ನಾವು ಸರ್ ಬೆಳಗ್ಗೆ 9 ಗಂಟೆ ಚಾಲು ಮಾಡಿದ್ರೆ 1 ಗಂಟೆವರೆಗೂ ಮುಗಿಯುತ್ತೆ. ಎಲ್ಲ 11 ಮುಗಿಯುತ್ತೆ. ನೀವು ರೆಡಿ ಮಾಡ್ಕೊಳ್ಳೋದು 1 ಗಂಟೆವರೆಗೂ ಆಗುತ್ತೆ. ಬೆಳಿಗ್ಗೆ 9 ರಿಂದ 1 ಗಂಟೆ, ಒಂದು 4 ಅವರ್ ಮನೇಲೆ ಕೆಲಸ ಇರುತ್ತೆ. ಹೌದು, ಒಂದು 4 ಅವರ್ ಮನೇಲೆ ಕೆಲಸ. ಸೊ ಇಲ್ಲಿ ಈಗ ನೀವು 4 ಗಂಟೆಗೆ ಬಂದ್ರೆ ಎಷ್ಟು ಗಂಟೆವರೆಗೂ? ನಾವು 3 ಗಂಟೆಗೆ ಬರ್ತೀವಿ. ರೆಡಿ ಮಾಡ್ಕೊಂಡಾಗ 3:30 4 ಗಂಟೆ ಆಗುತ್ತೆ. ರಾತ್ರಿ 9 ಗಂಟೆವರೆಗೂ ಬರುತ್ತೆ. 4 ರಿಂದ 9 ಗಂಟೆ ಅಂದ್ರೆ 5 ಅವರ್ ಕೆಲಸ. ಬೆಳಿಗ್ಗೆ 3 ಗಂಟೆ ಮನೆ ಬಿಡ್ತೀವಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ರೆ 3 ಅಂದ್ರೆ 9 6 ತಾಸು. ಓಕೆ, ಒಟ್ಟ 10 ಅವರ್ ರೆಡಿ. ಇಲ್ಲಿ ಲೊಕೇಶನ್ ಹತ್ರ ಬಂದ್ಮೇಲೆ 4 ಅವರ್ ಕೆಲಸ ಮಾಡ್ತಾರೆ. 6 ತಾಸು 3 ಗಂಟೆಗೆ ಬಿಟ್ಬಿಡ್ತೀವಿ ನಾವು ಮನೆ. ಓಕೆ, 3 ರಿಂದ 9 ಗಂಟೆ ಅಂದ್ರೆ 6 ತಾಸು. ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು. ಹೊಲ ಇರ ಹೆಂಗ್ ಗೊತ್ತಾ, ಇದು ಪಬ್ಲಿಕ್ ಕಮ್ಮಿ ಇದಿಲ್ಲ. ಟೇಸ್ಟ್ ಲೈಕ್ ಮಾಡ್ತಾರೆ ಎಲ್ಲ ಕಸ್ಟಮರ್ಸ್. ಯಾಕಂದ್ರೆ ಎಲ್ಲರೂ ಇಷ್ಟ ಅಂದ್ರೆ ಇಷ್ಟ ಆಗ್ಬಿಡುತ್ತೆ. ಎಲ್ಲ ಮಿಕ್ಕಿನ 1,000 ರೂಪಾಯಿ ಅಂತೂ ಮಿನಿಮಮ್ ಉಳಿದೋಗುತ್ತೆ. 1000 ಉಳಿಯುತ್ತೆ. ಸೊ ಓಕೆ, ನಿರುದ್ಯೋಗ ಸಮಸ್ಯೆ ಇರೋರು ಅಥವಾ ಏನೇ ಒಂದು ಈಗ ಫುಡ್ ಡೆಲಿವರಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೈಕ್ ಟ್ಯಾಕ್ಸಿ, ಇವರು DL ಇಲ್ಲ ಅಥವಾ ಏನು ಗಾಡಿ ಇಲ್ಲ ನಮ್ಮ ಹತ್ರ ಅನ್ನೋರು ಇದೊಂದು ಚಿಕ್ಕದಾಗಿ ಈ ಅಂಗಡಿ ವ್ಯಾಪಾರ ಇಟ್ಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಒಳ್ಳೆ ಕೆಲಸ ಸಿಗೋವರೆಗೂ. ನಾನಾದ್ರೂ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ, 25,000 ರೂಪಾಯಿ ಸ್ಯಾಲರಿ ಅಂತ ಹೇಳಿದ್ರು. ಬಟ್ ಜಾಯ್ನ್ ಆದ್ಮೇಲೆ ನನಗೆ ಸಿಗ್ತಾ ಇರೋ ಸ್ಯಾಲರಿ ಮಾತ್ರ 15,000 14,000 ಅಷ್ಟೇ. ಓಹೋ, ಓಕೆ. ಒಬ್ರು ಕೈ ಕೆಳಗಡೆ ಏನ್ ಕೆಲಸ ಮಾಡೋದು ನಮ್ಮ ಸ್ವಂತ ಉದ್ಯೋಗ ಏನಾದ್ರು ಮಾಡ್ಬೋದು ಅಂತ ಹೇಳೋ ತಲೆಯಲ್ಲಿರೋರಿಗೆ ಒಂದು ಬೆಸ್ಟ್ ಸಜೆಷನ್ ಅಂತ ಹೇಳ್ತೀರಾ? ಅದು ಮಾತ್ರ ನಿಜ. ಸಾಕು, ಒಂದು ಕಡಿಮೆ ಬಂಡವಾಳ ಸ್ವಂತ ಉದ್ಯೋಗ ಕಲ್ಕೊಂಡು ಬಿಟ್ಟು ಮಾಡಿದ್ರೆ. ಇವಾಗ ನೋಡಿ ಆ ಜ್ಯೂಸ್ ಅಂಗಡಿ ನೋಡಿ ಸ್ನೇಹಿತರೆ, ದೂರದಲ್ಲಿ ಒಂದು ಫ್ರೂಟ್ ಶಾಪ್ ಜ್ಯೂಸ್ ಅಂಗಡಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಕಾರ್ ಹೋಯ್ತಲ್ಲ ಅಲ್ಲಿ. ಅವ್ರದ್ದು ಊರ್ ಬಂದ್ಬಿಟ್ಟು 2,300 ಕಿಲೋಮೀಟರ್ ಇಂದ ಬಿಟ್ಟು ಇಲ್ಲಿ ಬಂದು ಬಿಡ್ತಾ ಇದಾರೆ. ಬೇರೆ ರಾಜ್ಯದಿಂದ ಬಂದಿದ್ದಾರೆ. 2,000 ಹರಿಯಾಣ, ಇದು ವಾರಣಾಸಿಯಿಂದ ಬಂದಿದ್ದಾರೆ. ಅಲ್ಲಿ ವಾರಣಾಸಿಯಿಂದ ಬೇರೆ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದಾರೆ. 2,300 ಕಿಲೋಮೀಟರ್ ದೂರ. 2,300 ಕಿಲೋಮೀಟರ್ ಸಿಗಂತ ಜಾಬೇ ಬೇಕು ನಮ್ಗೆ, ಹೈಯರ್ ಪೊಸಿಷನ್ ಬೇಕು ಅಂತ ಸುಮಾರು ಜನ ಯೋಚನೆ ಮಾಡ್ತಾರೆ ಸರ್. ಅವ್ರಿಗೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಒಂದು ಚಿಕ್ಕದಾಗಿ ಪೆಟ್ಟಿ ಅಂಗಡಿ ಇಟ್ಕೊಂಡ್ರೆ ಅಥವಾ ಏನಿಲ್ಲ ಸರ್, ಅಲ್ಲಿ ಕಳ್ಳಗಾಡಿ ಅಂಗಡಿ ಇಟ್ಕೊಂಡ್ರೆ ಎಷ್ಟು ವ್ಯಾಪಾರ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಡೈಲಿ ಒಂದು 12 ರಿಂದ 13,000 ರೂಪಾಯಿ ಪ್ರಾಫಿಟ್ ಅವ್ರ ಹತ್ರ. ಸ್ನೇಹಿತರೆ ನೋಡೋಣ, ಅವ್ರನ್ನೂ ಒಂದ್ ದಿವಸ ಇಂಟರ್ವ್ಯೂ ಮಾಡಕ್ ಸಾಧ್ಯ ಆದ್ರೆ ಮಾಡೋಣ. ಸರ್ ಈಗ ಈ ತಳ್ಳಗಾಡಿ, ಈ ಬಜ್ಜಿ ಬೋಂಡಾದಲ್ಲಿ ನಾರ್ಮಲ್ ಓಕೆ, ಜೀವನ ಹೆಂಗ್ ನೋಡ್ತು ಅಷ್ಟೇ. ಬೆಳೆಸ್ಬೇಕಂತ ಆಗೋದಿಲ್ಲ. ಇದರಲ್ಲಿ ಏನು ಸೇವ್ ಮಾಡಕ್ ಆಗಲ್ಲ ಅಂತ? ಸೇವ್ ಮಾಡಕ್ ಆಗಲ್ಲ. ಯಾಕೆ ಮನೆ ಖರ್ಚು ಹೋಗುವಂತಂದ್ರೆ ಅಲ್ಲಿಗೆ ಆಗ್ಬಿಡುತ್ತೆ. ಓಕೆ, ಖರ್ಚಾಗ 1,000 ರೂಪಾಯಿ ಉಳಿಸ್ತೀರಾ? ಉಳಿಸ್ತೀವಿ. ಇವಾಗ ನನಗೆ ಅಲ್ಲಿ 3-4 ದಿನ ಸುಟಿ ಆಗ್ಬಿಟ್ಟು ನಮ್ಮ ಟಾರ್ಗೆಟ್ ಅಲ್ಲಿಗೆ 20,000 ಮಾಡ್ಬೋದು. ಹಂಗೆ ಲೆಕ್ಕ ಹಾಕಿ ಎಲ್ಲ ಹಾಕಿದ್ರು. ಏನೋ ಒಬ್ಬರ ಕಡೆ ಹೋಗ್ಬಾರ್ದು, ನಮ್ಮ ಸ್ವಂತದಲ್ಲಿ ನಾವು ದುಡಿಕೊಂಡು ಮಾಡ್ಬೋದು ಅಷ್ಟೇ. ಸರ್ ಆಮೇಲೆ ಈಗ ಗಾಡಿಗೆ ಎಷ್ಟಾಯ್ತು ಸರ್ ಇದು? ಈ ತಳ್ಳಗಾಡಿಗೆ ತಳ್ಳಗಾಡಿ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ಸರ್. ಸೆಕೆಂಡ್ ಹ್ಯಾಂಡ್ ಇದು ತಗೊಂಡಿರೋದು ಅವಾಗ 12,000 ರೂಪಾಯಿ ಕೊಟ್ಟು ತಗೊಂಡಿದ್ವಿ. 12,000. ಎಷ್ಟು ವರ್ಷದಿಂದ ಸರ್ ತಗೊಂಡಿದ್ದು? ಇವಾಗ 1.5 ವರ್ಷ ಆಯ್ತು ನಾವು ತಗೊಂಡು. 1.5 ವರ್ಷದಿಂದ 12,000 ರೂಪಾಯಿ ಕೊಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಆಲ್ರೆಡಿ ಯಾರು ಉಪಯೋಗಿಸಿದ ಗಾಡಿನ ನಾವು ತಗೊಂಡಿದ್ದು. 1.5 ವರ್ಷದಿಂದನೂ ಇದೇ ಲೊಕೇಶನ್ ಹತ್ರ ಮಾಡ್ತಾ ಇದೀರಾ? ಏನಾದ್ರು ಚೇಂಜ್ ಮಾಡಿಲ್ಲ? 1 ವರ್ಷ ಇದಿಲ್ಲ. ಆಗೊಂದು ಮೊದಲು ಆ ಕಡೆ ಆಗ್ತಾ ಇದ್ವಿ. ಅಲ್ಲಿ ಒಂದು 6 ತಿಂಗಳು 9th ಕ್ಲಾಸ್ ಅಲ್ಲಿ ಆಗ್ತಾ ಇದ್ವಿ. 9th ಕ್ಲಾಸ್ ಅಲ್ಲಿ ಸ್ವಲ್ಪ ವ್ಯವಹಾರ ಅಷ್ಟು ಪಬ್ಲಿಕ್ ಇಲ್ಲ. ಇಲ್ಲಿ ಪಬ್ಲಿಕ್ ಇದೆ ಅಂತ ಹಾಕೊಂಡಿದ್ವಿ ನಾವು. ಸರ್ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಸರ್ ಎಕ್ಸಾಕ್ಟ್ ಲೊಕೇಶನ್ ವಿಜಯನಗರ 9th ಕ್ರಾಸ್, ಹಂಪಿನಗರ 9th ಕ್ರಾಸ್, ನೇರ್ ಸಿಂಫುಲ್ ರೋಡ್, RPC ಲೇಔಟ್. ಸ್ನೇಹಿತರೆ ಅಡ್ರೆಸ್ ನ ಕೇಳಿಸ್ಕೊಂಡ್ರಲ್ವಾ? ರಾಜ್ ಅಂತ. ಸರಿ, ರಾಜು ಅನ್ನೋರು ಈ ಅಂಗಡಿ ಮಾಲೀಕರು. ಸೊ ಅವರು ಅಡ್ರೆಸ್ ಹೇಳಿದ್ದಾರೆ, ನಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲೈವ್ ಲೊಕೇಶನ್ ಹಾಕಿರ್ತೀನಿ ಅಡ್ರೆಸ್. ಸೊ ನಿಯರೆಸ್ಟ್ ಇಲ್ಲಿ ವಿಜಯನಗರ ಸುತ್ತಮುತ್ತ ಯಾರಾದ್ರೂ ಇದ್ರೆ ಬಂದು ಇಲ್ಲಿ ಒಂದ್ಸರಿ. ಈರುಳ್ಳಿ ಪಕೋಡ ಫೇಮಸ್, ಇಡೀ ವಿಜಯನಗರಕ್ಕೆ ಫೇಮಸ್. ಇಲ್ಲಿ ಈರುಳ್ಳಿ ಪಕೋಡ ಫೇಮಸ್ ಇದೆ. ಸೊ ಒಂದ್ಸರಿ ಬಂದು ಇಲ್ಲಿ ಯಾರನ್ನ ಸುತ್ತಮುತ್ತ ಇರೋರು ಬಂದಿಲ್ಲ, ಒಂದ್ ಸ್ವಲ್ಪ ರುಚಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿದೆ ನೋಡಿ ಈರುಳ್ಳಿ ಪಕೋಡ ಫೇಮಸ್. ಇದು ನಮ್ಮ ಹತ್ರ MLA ಕೃಷ್ಣಪ್ಪ ತಗೊಂಡೋಗ್ತಾರೆ ಡೈಲಿ. ಹೌದಾ? ಈ ತರ ಯಾರು ಮಾಡೋದಿಲ್ಲ ಇಲ್ಲಿ ವಿಜಯನಗರಲ್ಲಿ. ಈ ತರ ಸರ್ ಪ್ಲೇಟ್ ನಿಮ್ದು ಇಲ್ಲಿ? 1 ಪ್ಲೇಟ್ 30 ರೂಪಾಯಿ. ಎಲ್ಲ ಬಜ್ಜಿ ಬಂದ್ಬಿಟ್ಟು ಮಿಕ್ಸ್ ಎಲ್ಲ 20 ರೂಪಾಯಿ. ಇದೆಲ್ಲ ಹೆಂಗೆ ಏನು ಅಳತೆ ಲೆಕ್ಕದಲ್ಲಿ ಹಾಕ್ತೀರಾ ಅಥವಾ ತೂಕದ ಲೆಕ್ಕ? ಎಲ್ಲ ಇಲ್ಲ, ಇದು ಪೀಸ್ ಲೆಕ್ಕ. ಇದು ಪೀಸ್ ಲೆಕ್ಕ. 20 ರೂಪಾಯಿಗೆ 5 ಪೀಸ್ ಯಾವ್ದು ತಗೊಳ್ಳಿ.
ಇದು ಪೀಸ್ ಲೆಕ್ಕ. ಅದು ಒಂದು 30 ರೂಪಾಯಿ ಒಂದು ಪ್ಲೇಟು. ಅದು ಪಕೋಡ 30 ರೂಪಾಯಿ ಒಂದು ಪ್ಲೇಟ್. ಅದು ಹೆಂಗೆ ಲೆಕ್ಕ ಹಾಕ್ತೀರಿ ಸರ್? ಅದು ಒಂದು 100 ಗ್ರಾಮ್ ಅವರೇಜ್ ಬರುತ್ತೆ. 100 ಗ್ರಾಮ್ ಅವರೇಜ್ ಹೆಚ್ಚು ಕಡಿಮೆ ಬರುತ್ತೆ ಸ್ನೇಹಿತರೆ. ಟೇಸ್ಟಿ ಆಗಿರುತ್ತೆ. ಬಟ್ ನೀವು ಸ್ವಲ್ಪ ಟೇಸ್ಟ್ ಮಾಡೇ ಬಿಡಿ, ಹಂಗೆ ಅದರಲ್ಲೇ ಅವ್ರಿಗೆ ಹೇಳ್ಬಿಡಿ ಇಷ್ಟೇ. ಸ್ನೇಹಿತರೆ ನಮಗೂ ಒಂಚೂರು ಟೇಸ್ಟ್ ಕೊಟ್ಟಿದ್ದಾರೆ, ತಿಂದು ನೋಡ್ತೀನಿ. ಸ್ವಲ್ಪ ಒಂದು ತಗೊಳ್ಳಿ. ತುಂಬಾ ಚೆನ್ನಾಗಿದೆ. 30 ರೂಪಾಯಿ ಒಂದು ಪ್ಲೇಟ್ ಹಾಕೋಣ. ಬಟ್ ಇದು ಯಾವುದೇ ಪೇಟ್ ಪ್ರಮೋಷನ್ ಇಲ್ಲ ಸ್ನೇಹಿತರೆ. ಅದು ಬಿಸಿ ರೋಸ್ಟ್ ಇದ್ರೆ ಚಲೋ, ಆರಿದ್ರೆ ಚಲೋ ಸರ್. ಆರಿದ್ರೆ ಬೆಸ್ಟ್. ಅದು ಎಷ್ಟಣ್ಣ ಸರ್? ನೀವು ಯಾವಾಗಿಂದ ಬರ್ತಾ ಇರ್ತೀರಾ ಇಲ್ಲಿ ಅಂಗಡಿ ಹತ್ರ? ಹೇಳಿ ಸರ್, ಇಂಟರ್ವ್ಯೂ ಆಗ್ತಿದೆ, ಹಂಗೆ ಹೇಳಿ. ನೀವು ಯಾವಾಗ ಟೇಸ್ಟ್ ಹೆಂಗಿದೆ? ಡೈಲಿ ಬರ್ತಾ ಇರ್ತೀರಾ. ಹೇಗಿದೆ ಸರ್ ಟೇಸ್ಟ್ ಇಲ್ಲಿ? ಚೆನ್ನಾಗಿದೆ ಅಂತೀರಾ? ಸೂಪರ್ ಅಂತ ಸರ್ ನಿಮ್ದು ಮನೆ ಸುಂಗದಕಟ್ಟೆ, ಇಲ್ಲಿ ಇರೋದು ಸುಮಾರು ದಿವಸದಿಂದ ಇಲ್ಲಿ ಅಂಗಡಿ ಬರ್ತೀರಾ? ಬರ್ತಾರ್ತೀವಿ, ಡೈಲಿ ಬರ್ತಾರ್ತೀವಿ. ಇಲ್ಲಿ ಏನೇನು ಸರ್ ಫೇಮಸ್? ಬಜ್ಜಿ, ಬೋಂಡ, ಇದು ಈರುಳ್ಳಿ, ಇದು ಎಲ್ಲ ಪಕೋಡ ಚೆನ್ನಾಗಿ ಹಳೆ ಗಿರಾಕಿ ಇವರು. ಹೌದು, ಚೆನ್ನಾಗಿ ಮಾಡ್ತಾರೆ. ಅಂತ ಹೇಳಿ. ಸ್ನೇಹಿತರೆ ನೋಡಿ, ರೆಡಿ ಆದ್ಮೇಲೆ ಈ ತರ ಕಲರ್ ಬರುತ್ತೆ. ಬಟ್ ನನಗೂ ಸ್ವಲ್ಪ ಟೇಸ್ಟ್ ಕೊಟ್ಟಿದ್ರು, ಚೆನ್ನಾಗಿದೆ. ಬಟ್ ಸ್ನೇಹಿತರೆ ಯಾವುದೇ ಇದು ಪೇಟ್ ಪ್ರಮೋಷನ್ ಅಲ್ಲ, ಯಾವುದು ದುಡ್ಡು ಗಿಟ್ಟು ಕೊಟ್ಟು ಮಾಡಿಸ್ತಾರೆ ಅಂತ ಯಾರು ತಿಳ್ಕೊಳಕ್ ಹೋಗಬೇಡಿ. ಇದು ನಾನೇ ಬಂದು ಅವ್ರನ್ನ ಕೇಳಿದೆ, ಒಂದು ವಿಡಿಯೋ ಮಾಡ್ಕೊತೀನಿ ಸರ್, ಮಾಡ್ಕೋಬೋದಾ, ಪರ್ಮಿಷನ್ ಕೊಡಿ ಅಂತ ಅಂದಿದ್ದಕ್ಕೆ ಸರಿ ಸರ್ ಆಯಿತು ಮಾಡ್ಕೊಳ್ಳಿ, ಅದಕ್ಕೇನಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಸ್ನೇಹಿತರೆ. ಒಂದು ಏನು ಎಷ್ಟೋ ಓದ್ಕೊಂಡು ಕೆಲಸ ಇಲ್ಲದೆ ನಿರುದ್ಯೋಗ ಸಮಸ್ಯೆಯಿಂದ ಮನೇಲಿ ಇರತಕ್ಕಂಥವ್ರು ಸದ್ಯಕ್ಕೆ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಆಧಾರ ಇರಲಿ ಅಂತ ಹೇಳ್ಬಿಟ್ಟು ಈ ಪೆಟ್ಟಿ ಅಂಗಡಿ ಇಟ್ಕೊಂಡ್ರೆ, ಅಂದರೆ ಈ ಥರ ತೆಳ್ಳಗಾಡಿ ಅಂಗಡಿ ಇಟ್ಕೊಂಡ್ರೆ ಜೀವನ ಸಾಗಿಸ್ಬೋದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಅಂತ ತಿಳ್ಕೊಬೋದು. ಸರ್ ಹೇಗನ್ಸುತ್ತೆ? ನಾವು ಏನು ಹೇಳ್ತೀರಾ? ನಾವು ತುಂಬಾ ಕೆಲಸಗಳು ಬೇರೆ ಟ್ರೈ ಮಾಡಿದ್ವಿ, ತುಂಬಾ ಮಾಡಿದ್ವಿ ಸರ್. ಮತ್ತೆ ಎಲ್ಲರೂ ರೆಸ್ಯೂಮ್ ನೋಡಿ ಎಲ್ಲ ಡೊನೇಷನ್ ಕೇಳ್ತಾ ಹೊರತು ಕೆಲಸ ಕೊಡ್ಲಿಕ್ಕೆ ಡೊನೇಷನ್ ಬೇಕು. ಎಷ್ಟು ಡೊನೇಷನ್ ಬೇಕು ಗೊತ್ತಾ? 5,000 ಕಟ್ಟಿ, 2,000 ಕಟ್ಟಿ, ಆಮೇಲೆ ಅಲ್ಲಿ ಓಡ್ಬೇಡ, ಅಲ್ಲಿ ಓಡಿ, ಇಲ್ಲಿ ಓಡಿ. ಸರ್ ಕೆಲಸ ಕೇಳ್ಕೊಂಡೋದ್ರೆ ಸರ್ ಇದೇ ನಿಮ್ಗೆ ಕೆಲಸ ಇದೆ ಅಂತ ಹೇಳು ಅತ್ತಿ ಬೇಲಿ ತಮಿಳುನಾಡು ಬೌಂಡ್ರಿವರೆಗೂ ಹೋಗಿ ಬಂದಿವಿ ಗೊತ್ತಾ ಸರ್ ನಾವು. ಏನು ಓದಿದ್ವಿ ಸರ್ ನೀವು? ನಮ್ದು 10th ಆಗಿದೆ ಬಿಡಿ ಸರ್. ನಮ್ದು ಆಕ್ಚುಲಿ ಮೇನ್ ಫೋಟೋಗ್ರಫಿ, ನಾವು ಎಡಿಟಿಂಗ್ ಮಾಡ್ತೀವಿ, ಡಿಸೈನಿಂಗ್ ಮಾಡ್ತೀವಿ. ಓಹೋ, ಇವಾಗ ಅದು ಬಿಟ್ಟು ನಮ್ದು ಯಾಕದ್ ಬಿಟ್ಬಿಟ್ರಿ? ನಮ್ಮ ಊರಲ್ಲಿ ಸಂಪರ್ಕ ಚೆನ್ನಾಗಿತ್ತು, ಈ ಊರಲ್ಲಿ ಸಂಪರ್ಕ ಇಲ್ಲ ನಮಗೆ ಜಾಸ್ತಿ. ಅಂದ್ರೆ ಊರಲ್ಲಿ ನೀವು ಫೋಟೋಗ್ರಾಫ್ ಸ್ಟುಡಿಯೋ ಮಾಡ್ತಾ ಇದ್ರಿ? ಇವಾಗ ಇನ್ನೊಂದು 2-3 ತಿಂಗಳು ಮತ್ತೆ ಹೋಗ್ತಾ ಇದೆ ಊರಿಗೆ, ಅಲ್ಲೇ ಮಾಡುವ. ಸದ್ಯಕ್ಕೆ ಈ ಅಂಗಡಿ ನಿಲ್ಲಿಸ್ಬಿಡ್ತೀರಿ ಹೆಂಗಾದ್ರೆ? ನೋಡೋಣ, ಎಲ್ಲರಿಗೂ ಜಗತ್ತಲ್ಲಿ ಜಗದು ಇಲ್ಲ ಎಲ್ಲ ಮಿಕ್ಸ್ ಅಂದ್ರೆ. ಸ್ನೇಹಿತರೆ ನೋಡಿ, ಇಷ್ಟೇ ಒಂದು ಚಿಕ್ಕದಾಗಿ ಪೆಟ್ಟಿ ಅಂಗಡಿ ಇಟ್ಕೊಂಡ್ರೆ ಯಾವ ಥರ ಜೀವನ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ಆದಷ್ಟು ಕಷ್ಟ ಬಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ, ಪರ್ಮಿಷನ್ಗಳು ತಗೊಂಡು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಿಗಾದ್ರೂ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದು. ₹20 ಮಿಕ್ಸ್ ಇಲ್ಲೇ. ಎಷ್ಟು ಬರೋ ಇದು? 20 ರೂಪಾಯಿ ಇಲ್ಲಿ ಕೊಡಿ, ಕೊಡ್ತೀನಿ ಅವ್ರಿಗೆ, ನಿಮಗೆ ಅಲ್ಲ ಗರಿಯಾಗಿರ್ತದೆ. ಸೊ ಸ್ನೇಹಿತರೆ ಏನೂ ಇಲ್ಲ, ಮನೆಯಲ್ಲಿ ಸುಮ್ಮನೆ ಇರ್ತಕ್ಕಂಥವ್ರು ಒಂದು ಚಿಕ್ಕದಾಗಿ ಪೆಟ್ಟಿ ಅಂಗಡಿ ಇಟ್ಕೊಂಡ್ರೆ ಯಾವ ಥರ ಜೀವನ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲೇ ನಿಯರೆಸ್ಟು ವಿಜಯನಗರ ಯಾರ್ಯಾರು ಇದ್ದೀರೋ ಬಂದು ಒಂದ್ಸರಿ ಟೇಸ್ಟ್ ಮಾಡಿ, ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಸೊ ಅವರು ನಮ್ಮ ಫೇಸ್ ತೋರಿಸ್ಬೇಡಿ, ನಮ್ಮ ಊರ ಕಡೆ ನಾವು ಈಗ ಕೆಲಸ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ನಾನು ಅವ್ರ ಫೇಸ್ನ ಎಲ್ಲೂ ರಿವೀಲ್ ಮಾಡಿಲ್ಲ. ಏನಿಲ್ಲ, ಖರ್ಚಾಗಿ ಒಂದು ₹1,000 ಉಳಿಸ್ಬೋದು ಅಂತ ಹೇಳ್ತವ್ರೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು, ಶುಭ ದಿನ. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು.